ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ವತಿಯಿಂದ 2024-25ನೇ ಸಾಲಿನ ವಾರ್ಷಿಕ ವಿಶೇಷ ಎನ್ಎಸ್ಎಸ್ ಶಿಬಿರವು 7 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಘಟಕಗಳಿಂದ ಆಯೋಜಿತವಾದ ಈ ಶಿಬಿರವು ಮುತ್ತೂರ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರಾರಂಭವಾಯಿತು. ಶಿಬಿರದ ಉದ್ಘಾಟನೆಯನ್ನು ಶ್ರೀ ಮುತ್ತಣ್ಣ ಹಿಪ್ಪರಗಿ ಅವರು ನೆರವೇರಿಸಿದರು. ರಾಚೋಟೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಶುಭಾಶೀರ್ವಾದವನ್ನು ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಸುನಂದಾ ಶಿರೂರು ವಹಿಸಿದ್ದರು. ನಾವು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ 2024-25ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಮುತ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ. ಮುತ್ತೂರು ಗ್ರಾಮದಲ್ಲಿ 5ನೇ ತಾರೀಕಿನಂದು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಚನದೊಂದಿಗೆ ಪ್ರಾರಂಭವಾದಂಥ ನಮ್ಮ ಕಾರ್ಯಕ್ರಮ ಸತತವಾಗಿ 7 ದಿನಗಳ ಮುಗಿದ್ರು ಸಹಿತ ಬಹಳ ಯಶಸ್ವಿ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮುಖ್ಯ ಕಾರಣೀಕರ್ತರು ಅಂತಂದಾಗ ಮುತ್ತೂರು ಗ್ರಾಮದ ಸಮಸ್ತ ಗುರು ಹಿರಿಯರು, ಅದರಲ್ಲೂ ವಿಶೇಷವಾಗಿ ನಾವೇನು ಬೆಳಬೇಕಂದ್ರೆ ಮುತ್ತಣ್ಣ ಹಿಪ್ಪರಗಿ ಹಾಗೂ ಭೀಮು ಹಿಪ್ಪರಗಿ ಅವರು ಹಾಗೂ ಇನ್ನಿತರ ಎಲ್ಲ ಯುವಕ ಸಂಘಗಳು, ತರುಣ ಸಂಘಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನೀಡಿದಂಥ ಸಹಾಯ ಸಹಕಾರ, ಇದರಿಂದ ಯಶಸ್ವಿ ಕಾರ್ಯಕ್ರಮ ಆಯಿತು ಅಂತ ಹೇಳ್ಬೋದು. ವಿಶೇಷವಾಗಿ ಏನು ಅಂತಂದಾಗ ನಾವು ಯಾವುದೇ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಾಗ ಆ ಗ್ರಾಮಗಳಲ್ಲಿ ನಾವು ಮಹಿಳಾ ವಿದ್ಯಾರ್ಥಿನಿಯರು ಇರುವುದರಿಂದ ಅನೇಕ ತೆರನಾದಂಥ ಸಮಸ್ಯೆಗಳಲ್ಲಿ ಕಂಡು ಬಂದು ಅದರ ಮುತ್ತೂರು ಗ್ರಾಮದಲ್ಲಿರುವಂಥ ಶಿಸ್ತು, ಸಂಯಮ ಹಾಗೂ ಅದರಲ್ಲೂ ಇರುವಂಥ ವಿಶೇಷವಾಗಿ ಯಾವುದಂತಂದಾಗ ಶೌಚಾಲಯ ವ್ಯವಸ್ಥೆ, ಹೈಟೆಕ್ ಶೌಚಾಲಯ ವ್ಯವಸ್ಥೆಯನ್ನು ನೋಡಿದಾಗ ಭಾಳ ಆಶ್ಚರ್ಯ ಅನಿಸ್ತು. ಯಾವುದೇ ಗ್ರಾಮ ದೇವಸ್ಥಾನಗಳಲ್ಲಿ ಇರದೇ ಇರುವಂಥ ಒಂದು ಶೌಚಾಲಯ ವ್ಯವಸ್ಥೆ ಮುತ್ತೂರು ಗ್ರಾಮದಲ್ಲಿ ಇರುವುದನ್ನು ಕಂಡುಕೊಂಡಿದ್ದು ನನಗೆ ಭಾಳ ಸಂತೋಷ ಅನಿಸ್ತು. ಹೀಗಾಗಿ ನಮ್ಮ ವಿದ್ಯಾರ್ಥಿನಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಒಂದು ಅಂಶ ಆದರೆ ಇನ್ನೂ ಏನು ಅಂತಂದಾಗ ಗ್ರಾಮದ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಸಹ ಮಾಡುವುದರ ಮೂಲಕ ನಮ್ಮ ಶಿಬಿರಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಇವತ್ತು ಹೇಳ್ತದ ಗ್ರಾಮದ ಅಭಿವೃದ್ಧಿಗಾಗಿ ಅನೇಕ ತೆರನಾದಂಥ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಗ್ರಾಮೀಣ ಜೀವನ, ಅಂದು ಇಂದು ಆ ಕೃಷಿ ಪದ್ಧತಿ ಇರ್ಬೋದು ಅಥವಾ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇರ್ಬೋದು ಅಥವಾ ನಾವು ಅಪಘಾತ ಸಂಭವಿಸಿದಾಗ, ವಿಪತ್ತುಗಳು ಸಂಭವಿಸಿದಾಗ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡುವಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಬರಡು ದನಗಳ ಚಿಕಿತ್ಸಾ ಶಿಬಿರವನ್ನು ಸಹಿತ ನಾವು ಮುತ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ. ಎಲ್ಲ ಕಾರ್ಯಕ್ರಮಗಳು ಸಹಿತ ನಿಗದಿತ ಅವಧಿಯೊಳಗೆ ಪ್ರಾರಂಭಗೊಂಡು ನಾವು ಹಾಕಿಕೊಂಡಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಲು ನನಗೆ ಬಹಳ ಅತೀವ ಹೆಮ್ಮೆ ಅನಿಸುತ್ತದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಶಿಬಿರಾರ್ಥಿಗಳು, ಅದ್ರ ಜೊತೆಗೆ ನಿರ್ದೇಶಕರಾದಂತಹ ರಾಜೇಶ್ ಜಾಧವ್ ಸರ್ ಹಾಗೂ ಸಿತೋಳಿ ಸರ್ ಹಾಗೂ ಶ್ರೀಮಯಿ ಮೇಡಮ್ ಅವರು ಕೂಡ ಶಿಬಿರದ ಚಟುವಟಿಕೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದರಿಂದ ಮಹಾವಿದ್ಯಾಲಯದ ವತಿಯಿಂದ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದರಲ್ಲೂ ವಿಶೇಷವಾಗಿ ಕೆಲವು ಉಪನ್ಯಾಸಕ ಬಂಧುಗಳು ನಮಗೆ ಅತ್ಯಂತ ಸಹಾಯ ಸಹಕಾರವನ್ನು ನೀಡಿ ತಾವು ಕೂಡ ಏನಂತಂದ್ರೆ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ಸನ್ನು ತಂದು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಶಿಬಿರದ ಯಶಸ್ವಿಗೆ ಗ್ರಾಮದ ಅಧಿದೇವತೆಯಾದಂಥ ಮುತ್ತೂರು ತಾಯಿಯನ್ನು ಮತ್ತೊಮ್ಮೆ ನಾನು ಮನದಾಳದಲ್ಲಿ ಸ್ಮರಿಸುತ್ತಾ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಮಹಾವಿದ್ಯಾಲಯದ ವತಿಯಿಂದ, ಶಿಬಿರಾರ್ಥಿಗಳ ವತಿಯಿಂದ ಹಾಗೂ ಶಿಬಿರದ ಸಂಯೋಜಕರ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ. ಕಾರ್ಯಕ್ರಮಾಧಿಕಾರಿಗಳಾದ ಪ್ರೊಫೆಸರ್ ರಾಜಕುಮಾರ್ ಶೀತೋಳೆ, ಪ್ರೊಫೆಸರ್ ರಾಜೇಶ್ ಜಾಧವ್ ಮತ್ತು ಪ್ರೊಫೆಸರ್ ಶ್ರೀಮಯಿ ಎನ್ ಅವರ ನೇತೃತ್ವದಲ್ಲಿ ಪ್ರಾಂಶುಪಾಲರ ಮಾರ್ಗದರ್ಶನದೊಂದಿಗೆ ಶಿಬಿರದಲ್ಲಿ ಶ್ರಮದಾನ, ಗ್ರಾಮ ಸಮೀಕ್ಷೆ, ಬರುಡ ದನಗಳ ಚಿಕಿತ್ಸೆ ಮತ್ತು ಅಗ್ನಿ ದುರಂತ ತಡೆಗಟ್ಟುವ ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸಲಾಯಿತು. ಪ್ರತಿ ಸಾಯಂಕಾಲ ವಚನ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು, ಗ್ರಾಮೀಣ ಜೀವನ ಅಂದು ಮತ್ತು ಇಂದು, ಕೃಷಿಯ ಹೊಸ ಸಾಧ್ಯತೆಗಳು ಮತ್ತು ಸೈಬರ್ ಅಪರಾಧಗಳ ಜಾಗೃತಿಯ ಕುರಿತು ವಿಶೇಷ ಉಪನ್ಯಾಸಗಳು ನಡೆದವು. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಿಬಿರಕ್ಕೆ ಮೆರುಗು ತಂದವು. ಮುತ್ತೂರ ಗ್ರಾಮದ ಗುರು ಹಿರಿಯರ ಸಹಕಾರ ಮತ್ತು ಪ್ರೀತಿಯ ಸ್ಪಂದನೆಯಿಂದ ಈ ಶಿಬಿರವು ಅತ್ಯಂತ ಯಶಸ್ವಿಯಾಯಿತು. ರಾಜೇಶ್ ಜಾಧವ್, ನಾನು NSS ಕಾರ್ಯಕ್ರಮ ಅಧಿಕಾರಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ದತ್ತು ಗ್ರಾಮ ಮುತ್ತೂರದಲ್ಲಿ ನಾವು 7 ದಿನಗಳ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರದಲ್ಲಿ ನಮ್ಮ 150 ವಿದ್ಯಾರ್ಥಿನಿಯರು ಸತತ 7 ದಿನಗಳವರೆಗೆ ಬೆಳಿಗ್ಗೆ 5:05 ಎದ್ದು ರಾತ್ರಿ 10:00ವರೆಗೆ ಸತತವಾದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ರು. ಬೆಳಿಗ್ಗೆ ಎದ್ದ ಕೂಡಲೇ ಅವರು ಯೋಗಾಸನ,
ಧ್ವಜಾರೋಹಣ ಕಾರ್ಯಕ್ರಮಗಳು, ಆ ನಂತರ ಒಂದು ಸ್ವಚ್ಛತೆಗಾಗಿ ಶ್ರಮದಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಆ ನಂತರ ವ್ಯಕ್ತಿತ್ವ ವಿಕಸನಕ್ಕಾಗಿ ಸಂಬಂಧಪಟ್ಟಂತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಸಾಯಂಕಾಲದ ಹೊತ್ತಿನಲ್ಲಿ ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸೋದೊಂದಿಗೆ ಅವರು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕೂಡ ಹಾಜರಿದ್ದರು. ಒಟ್ಟಾರೆಯಾಗಿ ನಾವು ಈ ಒಂದು 7 ದಿನದ ಶಿಬಿರದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಜೀವನದ ಬದುಕು ಹೇಗಿರುತ್ತದೆ ಎಂಬುದನ್ನ ತಿಳಿಸುವುದರೊಂದಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ಈ ಒಂದು ಯುವಜನರ ಪಾತ್ರ ಏನು ಅನ್ನುವಂಥದ್ದು, ಅದೇ ರೀತಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಯುವಜನರ ಸೇವೆಯನ್ನು ಯಾವ ರೀತಿ ಪಡೆದುಕೊಳ್ಬಹುದು ಮತ್ತು ಗ್ರಾಮೀಣ ಜನರೊಂದಿಗೆ ಯುವಜನರು ಯಾವ ರೀತಿ ಒಂದು ಕೂಡಿಕೊಂಡು ಸಹಕಾರವನ್ನು ಪಡೆದುಕೊಂಡು ಯಾವ ರೀತಿ ಸೇವೆಯನ್ನು ಮಾಡಬೇಕು ಅನ್ನುವಂಥ ಕುರಿತಾಗಿ ಅವರಿಗೆ ತರಬೇತಿಯನ್ನು ನಾವು ಸತತ 7 ದಿನಗಳವರೆಗೆ ನೀಡಿದ್ದೇವೆ. ಬಹುಶಃ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ನಿರ್ಮಾಣದಲ್ಲಿ, ಸಮಾಜ ನಿರ್ಮಾಣದಲ್ಲಿ ಸೌಹಾರ್ದ ಬೆಳೆಸುವುದರಲ್ಲಿ ಕೈ ಜೋಡಿಸುತ್ತಾರೆ ಅನ್ನುವಂಥ ಖಚಿತ ಭರವಸೆಯನ್ನ ನಮ್ಮ ಈ ಶಿಬಿರ ನಮ್ಮಲ್ಲಿ ಮೂಡಿಸಿದೆ. ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ದತ್ತು ಗ್ರಾಮವನ್ನ ಜಮಖಂಡಿಯ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನವರು NSS ಕಾರ್ಯಕ್ರಮದ ಉದ್ದೇಶವಾಗಿ ನಮ್ಮ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡ್ರು. 5ನೇ ತಾರೀಕಿನ 3 ಗ್ರಾಮದಲ್ಲಿ ಭಾಗಿಯಾಗಿ ದಿನನಿತ್ಯದ 150 ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರ ವೃಂದ ಹಾಗೂ ಮುಖ್ಯ ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗ್ರಾಮದ ಕುರಿತಾಗಿ ಒಂದು ಹಳ್ಳಿಗಾಡಿನಲ್ಲಿ ಜೀವನ ಸಂದೇಶವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಯಾವತ್ತು ಪ್ರಾಚಾರ್ಯರು ಕೂಡ ಇಲ್ಲಿ ಭಾಗಿಯಾಗಿ ಈ ಒಂದು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ NSS ಶಿಬಿರಾರ್ಥಿಗಳು ತಾವು ಜೀವನದ ಉದ್ದೇಶಕ್ಕಾಗಿ ಹೆಂಗೆ ಬದುಕಬೇಕನ್ನಂಥದ್ದೊಂದು ತಿಳಿ ಹೇಳ ಕಾರ್ಯಗಳನ್ನು ಈಗಾಗಲೇ ನಮ್ಮ ರಾಜೇಶ್ ಜಾಧವ್ ಸರ್ ಆಗಿರ್ಬೋದು, ಶಿತೋಳಿ ಗುರುವರಾಗಿದ್ದು, ಶ್ರೀ ಮಾಮ್ ಅವರಾಗಿರ್ಬೋದು, ಅವರ ನೇತೃತ್ವದಲ್ಲಿ ನಡೀತಕ್ಕಂಥ NSS ಶಿಬಿರಕ್ಕೆ ಮುತ್ತೂರು ಗ್ರಾಮದಲ್ಲಿ ಯಾವುದೇ ಒಂದು ವಿದ್ಯಾರ್ಥಿನಿಯರ ಕಾರ್ಯಕ್ರಮವನ್ನು NSS ಕ್ಯಾಂಪ್ ಹಮ್ಮಿಕೊಳ್ಳೋಣ ನಮಗೆ ಸರ್ಕಾರಿ ಪ್ರಥಮ ದರ್ಜೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಸುನಂದಾ ಮೇಡಮ್ ಅವರು ಫೋನ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿದಾಗ ನಾವು ಯಾವುದೇ ಕಾರಣಕ್ಕೆ ವಿಚಾರ ಮಾಡದೆ ಕೂಡ ಮುತ್ತೂರು ಗ್ರಾಮದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಐತೆ ಅನ್ನೋಂಥ ವಿಷಯವನ್ನು ತಮ್ಮ ಗಮನಕ್ಕೆ ತಂದಾಗ ಅವರು ನಾವು 3ನೇ ತಾರೀಕು ಸಂಪರ್ಕ ಬಂದಾಗ 5ನೇ ತಾರೀಕು ಕಾರ್ಡ್ ರೆಡಿ ಮಾಡ್ಕೊಂಡು ನಮ್ಮ 3 ಗ್ರಾಮಕ್ಕೆ ಬಂದರು. 5ನೇ ತಾರೀಕು ಹಿಡ್ಕೊಂಡು ಇವತ್ತು 6ನೇ ದಿನದ ಕಾರ್ಯಕ್ರಮದಲ್ಲಿ ದಿನನಿತ್ಯ ಗ್ರಾಮಸ್ಥರ ಜೊತೆ ಇರ್ಬೋದು, ಒಂದು ಈ ಊರಿಗೆ ಒಳ್ಳೆಯದಾಗುವಂಥ ಒಂದು ಸಂದೇಶವನ್ನು ಕೊಟ್ಟಾರಲ್ಲ, ಅದನ್ನು ನಮ್ಮ ಮುತ್ತೂರಿನ ಗ್ರಾಮಸ್ಥರು, ಗುರು ಹಿರಿಯರು, ವಿದ್ಯಾರ್ಥಿಗಳು ಕೂಡ ಸದುಪಯೋಗವನ್ನು ಪಡ್ಕೊಂಡಾರ. ವಿದ್ಯಾರ್ಥಿಗಳ ಜೀವನದ ಘಟ್ಟ ಏನನ್ನುವಂಥದ್ದು ದಿನನಿತ್ಯ ಮುಂಜಾನೆ 5:15 ಎದ್ಕೊಂಡು ಅವ್ರದ ಧ್ವಜಾರೋಹಣ ಕಾರ್ಯಕ್ರಮ ಹಿಡ್ಕೊಂಡು ವಾರ್ಮಪ್ ಕಾರ್ಯಕ್ರಮವನ್ನು ಮಾಡಿಕೊಂಡು ಅವರ ದಿನನಿತ್ಯದ ಕಾಯಕದಲ್ಲಿ ತೊಡಗಿ ಒಂದು ಸಂದೇಶವನ್ನು ಮುತ್ತೂರು ಗ್ರಾಮಕ್ಕೆ ಕೊಟ್ಟನ ಅಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮುತ್ತೂರು ಗ್ರಾಮದ ಗುರು ಹಿರಿಯರ ಪರವಾಗಿ ಅವರಿಗೆ ತುಂಬ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಯಾವೊಂದು ಮುಂದಿನ ದಿನಮಾನದಾಗ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಯರ ಜೊತೆಗೂಡಿ ಒಂದೇನು ನಮ್ಮ ಕಾಯಿ ಕೊಟ್ಟಂಥದ್ದು ನಾವು ನಿಷ್ಠೆಯಿಂದ ಮಾಡಿ ಕೊಟ್ಟಿದ್ದೀವನ ಅಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ತಮಗೂ ಕೂಡ ವಂದನೆಗಳ ಅಭಿನಂದನೆ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.